ಅವರೆಲ್ಲ ಭೂಮಿ ತಾಯಿಯನ್ನ ನಂಬಿ ಬದುಕುವಂತಹ ಜನರು. ಆದರೆ ಬೆಳೆದ ಬೆಳೆಗೆ ಸರಿಯಾದಂತಹ ಬೆಂಬಲ ಸಿಗ್ತಾ ಇಲ್ಲ ಅಂತ ಹೇಳಿ ಇದೀಗ ರೈತರು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ತಾವು ಬೆಳೆದಂತಹ ಬೆಳೆಗೆ ಸರಿಯಾದಂತಹ ಬೆಂಬಲ ಬೆಲೆ ಕೊಡ್ತಾ ಇಲ್ಲ ಅಂತ ಹೇಳಿ ಇದೀಗ ಆಕ್ರೋಶವನ್ನು ವ್ಯಕ್ತಪಡಿಸಿ ತಹಶೀಲ್ದಾರ್ ಕಚೇರಿಗೆ ಲಾರಿಯನ್ನು ಅಡ್ಡಗಟ್ಟಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಆ ಕುರಿತ ಒಂದು ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಹೌದು, ರಾಯಚೂರಿನಲ್ಲಿ ಜೋಳ ಖರೀದಿ ಕೇಂದ್ರ ಹಾಗೂ ರೈತರ ನಡುವಿನ ಹಗ್ಗ ಜಗ್ಗಾಟಕ್ಕೆ ಅಂತ್ಯವೇ ಇಲ್ಲದಂತಾಗಿದೆ. ಮುಂಗಾರು ಹಂಗಾಮಿನ ಜೋಳವನ್ನ ಸರ್ಕಾರ ಕಡಿಮೆ ಪ್ರಮಾಣದಲ್ಲಿ ಖರೀದಿ ಮಾಡಿರೋ ಆರೋಪ ಇದೆ. ಇದರ ವಿರುದ್ಧದ ಹೋರಾಟ ಮಧ್ಯೆಯೂ ಸರ್ಕಾರ ಖರೀದಿ ಟಾರ್ಗೆಟ್ ಅನ್ನ ಮುಗಿಸಿದೆ. ಆದರೆ ಅಪಾರ ಪ್ರಮಾಣದ ಜೋಳ ಮಾರಾಟವಾಗದೆ ಹಾಗೆಯೇ ಉಳಿದುಕೊಂಡಿದೆ. ಅಧಿಕಾರಿಗಳ ವರ್ತನೆ ವಿರುದ್ಧ ರೈತರು ಕೆಂಡಾಮಂಡಲರಾಗಿದ್ದಾರೆ. ಇತ್ತ ಹಿಂಗಾರು ಹಂಗಾಮಿನ ಜೋಳ ಖರೀದಿಗೆ ನೋಂದಣಿ ಕಾರ್ಯ ಶುರುವಾಗಿದೆ. ಸಿಂಧನೂರು ತಾಲೂಕಿನ ವಲ್ಗಂದಿನ್ನಿ ಕೃಷಿ ಪತ್ತಿನ ಸಹಕಾರ ಸಂಘದಿಂದ ರೈತರ ಜೋಳ ಖರೀದಿಸಿ ವಡ್ಡರಹಟ್ಟಿಯಲ್ಲಿರುವ ಕೇಂದ್ರ ಸರ್ಕಾರದ ಗೋದಾಮಿಗೆ ಹೋಗಿದ್ದ ಲಾರಿಯನ್ನ ವಾಪಸ್ ಕಳಿಸಲಾಗಿದೆ. ಗುಣಮಟ್ಟದ ಹೆಸರಿನಲ್ಲಿ ಜೋಳದಲ್ಲಿ ಕಸ ಕಡ್ಡಿ ಹುಳುಗಳಿವೆ ಅನ್ನೋ ಕಾರಣ ನೀಡಿ ರೈತರ ಜೋಳವನ್ನ ಲಾರಿ ಸಮೇತ ವಾಪಸ್ ಕಳುಹಿಸಿದ್ದಕ್ಕೆ ರೈತರು ಕೆರಳಿ ಬೀದಿಗಿಳಿದಿದ್ದಾರೆ. ಇದರಿಂದ ಅಕ್ಷರಶಃ ರೊಚ್ಚಿಗೆದ್ದ ರೈತರು ತಹಸೀಲ್ದಾರ್ ಕಚೇರಿಯ ಮುಖ್ಯ ದ್ವಾರಕ್ಕೆ ಲಾರಿ ನಿಲ್ಲಿಸಿ ಪ್ರತಿಭಟನೆ ನಡೆಸಿದ್ದಾರೆ. ನಮಗೆ MSP ದರದಲ್ಲಿ ಜೋಳ ಖರೀದಿ ಮಾಡ್ತೀವಿ ಅಂತೇಳಿ MSP ಡಿಕ್ಲೇರ್ ಮಾಡಿ ಸರ್ಕಾರ ನಮಗೆ ಜನವರಿ 1ನೇ ತಾರೀಕಿನಿಂದ ನೋಂದಣಿ ಪ್ರಾರಂಭ, ಜನವರಿ ನನ್ನ ತೂಕ ಪ್ರಾರಂಭ ಮಾಡಬೇಕಾಗಿದೆ. ಇವತ್ತು ಅವರೆಲ್ಲ ಅವಾಗೂ ಸಹಿತ ರೈತರಿಗೆ ದಿಕ್ ತಪ್ಪಿಸಿ 10 ಕ್ವಿಂಟಲು 5 ಕ್ವಿಂಟಲು 15 ಕ್ವಿಂಟಲು ಅಂತೇಳಿ ಡಿಕ್ಲೇರ್ ಮಾಡಿ ಇವತ್ತು 20 ಕ್ವಿಂಟಲ್ ತರೋದಕ್ಕೂ ಚಳವಳಿ ಮಾಡಬೇಕಾಗಿದೆ. ಜೋಳದ ಗುಣಮಟ್ಟದಲ್ಲಿ ಸಮಸ್ಯೆಯಾಗೋದಕ್ಕೆ ಕಾರಣವೇ ಸರ್ಕಾರದ ವಿಳಂಬ ನೀತಿ ಅಂತ ರೈತರು ಹರಿಹಾಯ್ತಿದ್ದಾರೆ. ಜನವರಿ 1ರಿಂದ ನೋಂದಣಿ ತೂಕ ಪ್ರಾರಂಭ ಮಾಡಬೇಕಿತ್ತು. ಅದನ್ನು ಬಿಟ್ಟು ಈಗ ಹುಳ ಇದೆ ಅಂದರೆ ಹೇಗೆ? ಜನವರಿಯಲ್ಲಿ ತೂಕ ಮಾಡಿದ್ರೆ ಸರಿ ಇರ್ತಿತ್ತು. ಆದರೆ ಮೇನಲ್ಲಿ ಆರಂಭ ಮಾಡಿದ್ದಕ್ಕೆ ಸಮಸ್ಯೆಯಾಗಿದೆ ಅಂತ ರೈತರು ಕೆರಳಿದ್ದಾರೆ. 4-5 ತಿಂಗಳಿಂದ ಖರೀದಿ ಕೇಂದ್ರಗಳು ಕೆಲವು ಮುಚ್ಚಿಕೊಂಡು, ಕೆಲವು ಖರೀದಿ ಕೇಂದ್ರದಲ್ಲಿ ಇಲ್ಲ ಇದು ಹಿಂಗಾರಿ ಅನ್ನುವಂಥ ತಾರತಮ್ಯಗಳನ್ನು ಮಾಡಿ ನಮ್ಮ ಜೋಳನ ಹಂಗೆ ಉಳಿಸಿದ್ದಾರೆ. ಇವತ್ತು ನಮ್ಮ ರೈತರು ಜೋಳ ತಗೊಂಡು ಖರೀದಿ ಕೇಂದ್ರಕ್ಕೆ ಹೋದ್ರೆ ಆ ಖರೀದಿ ಕೇಂದ್ರದಲ್ಲಿ ಹುಳ ಬಿದ್ದಿದ್ದಾವೆ, ಇವು ಜೋಳ ಕೆಟ್ಟೋಗಿದ್ದಾವೆ, ಈ ಜೋಳ ಸರಿ ಇಲ್ಲ, ಹಂಗ ಹಿಂಗ ಅಂತೇಳಿ ರೈತರಿಗೆ ಆ ಜೋಳನ ಖರೀದಿ ಮಾಡಲಾರದೆ ವಾಪಸ್ ಕಳಿಸುವಂಥ ಈ ಕೆಲಸ ಏನು ನಡೆದಿದೆ ಇದು ಭಾಳ ಅನ್ಯಾಯ. ಇತ್ತ ರೈತರ ಹೋರಾಟಕ್ಕೆ ಸಂಬಂಧಿಸಿದಂತೆ ಸಿಂಧನೂರು ತಹಸೀಲ್ದಾರ್ ಶ್ರುತಿ ಪ್ರತಿಕ್ರಿಯೆ ನೀಡಿದ್ದಾರೆ. ಮುಂಗಾರಿನಲ್ಲಿ ಎಷ್ಟು ರಿಜಿಸ್ಟ್ರೇಷನ್ ಆಗಿದೆ ಅಷ್ಟು ಪ್ರಮಾಣದ ಜೋಳ ಖರೀದಿ ಮಾಡಬೇಕು ಅಂತ ರೈತರು ಹೇಳ್ತಿದ್ದಾರೆ. ಆದರೆ ಈಗಾಗಲೇ ಟಾರ್ಗೆಟ್ ಮುಗಿದಿದ್ದು ಹೆಚ್ಚುವರಿ ಜೋಳ ಖರೀದಿಗೆ ಜಿಲ್ಲಾಧಿಕಾರಿಗಳು ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ ಅಂತ ತಹಸೀಲ್ದಾರ್ ಶ್ರುತಿ ಹೇಳಿದ್ದಾರೆ. ಇದರ ವಿಚಾರವಾಗಿ 2 ವಿಚಾರವಾಗಿ ಅವರು ಅಲ್ಲಿ ಬೇಡಿಕೆಗಳಿದೆ. ಒಂದು, ಮುಂಗಾರು ಎಷ್ಟು ರಿಜಿಸ್ಟ್ರೇಷನ್ ಆಗಿದೆ ಅಷ್ಟು ಜೋಳವನ್ನು ಖರೀದಿ ಮಾಡಬೇಕು ಅಂತ. ಇದರ ವಿಚಾರವಾಗಿ ಆಲ್ರೆಡಿ ಜಿಲ್ಲಾಧಿಕಾರಿಗಳ ಗಮನಕ್ಕಿದೆ. ಅವರು ಬೆಂಗಳೂರಿಗೆ ಪತ್ರ ಬರೆದಿದ್ದಾರೆ. ನಾವು ನಮ್ಗೆ ಇಲ್ಲಿವರೆಗೂ ಎಷ್ಟು ಲಿಮಿಟ್ ಕೊಟ್ಟಿದ್ರು ಅದು ಆಲ್ರೆಡಿ ನಾವು ಮೀರ್ಬಿಟ್ಟಿದ್ದೀವಿ. ಇದ್ರ ಮೇಲೆ ಏನು ಹೆಚ್ಚಿಗೆ ಮಾಡಬೇಕಿದೆ ಅದು ಸರ್ಕಾರದ ಹಂತದಲ್ಲಿದೆ. ಇದಕ್ಕೆ ಆಲ್ರೆಡಿ ಜಿಲ್ಲಾಧಿಕಾರಿಗಳು ಸರ್ಕಾರದ ಗಮನಕ್ಕೆ ತಂದಿದ್ದಾರೆ, ಪತ್ರ ಬರೆದಿದ್ದಾರೆ. ಅಲ್ಲಿಂದ ಅದು ಅಪ್ರೂವಲ್ ಆಗಿದ ತಕ್ಷಣ ನಾವು ರೈತರಿಗೆ ಮಾಹಿತಿಯನ್ನು ಕೊಡ್ತೀವಿ. ಅದೇನೇ ಇರಲಿ, ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಮುಂಗಾರು ಹಾಗೂ ಹಿಂಗಾರು ಹಂಗಾಮಿನ ಜೋಳವನ್ನ ರೈತರಿಂದ ಪೂರ್ಣ ಪ್ರಮಾಣದ ಖರೀದಿಗೆ ಸಂಬಂಧಿಸಿದಂತೆ ಕ್ರಮ ಕೈಗೊಳ್ಳಬೇಕಿದೆ. ಅನಿಲ್ ಕುಂಬಾರ್, ಗ್ಯಾರಂಟಿ ನ್ಯೂಸ್, ರಾಯಚೂರು.